ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ತಿಮರೋಡಿ ಚಿನ್ನಯ್ಯ ಮಾತುಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣವನ್ನು ಕೂಡ ಪ್ರಸ್ತಾಪಿಸುವ ಕೆಲಸ ಆಗಿದೆ. ರವಿ ಪೂಜಾರಿಗೆ ಸೌಜನ್ಯ ಸಾವಿನ ಬಗ್ಗೆ ಗೊತ್ತಿತ್ತು ಅನ್ನುವಂತಹ ವಿಚಾರ, ಮಹೇಶ್ ತಿಮರೋಡಿ ಬಳಿ ಚಿನ್ನಯ್ಯ ಮಾತನಾಡಿರುವಂತಹ ವಿಡಿಯೋ, ಈ ಮೂಲಕ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಬುರುಡೆ ಗ್ಯಾಂಗ್ನಿಂದ ಮತ್ತಷ್ಟು ವಿಡಿಯೋ ಪಾರ್ಟ್ 7 ಅನ್ನು ರಿಲೀಸ್ ಮಾಡಲಾಗಿದೆ. ಹಂತ ಹಂತವಾಗಿ ವಿಡಿಯೋಗಳ ಸರಣಿಯನ್ನು ಬುರುಡೆ ಗ್ಯಾಂಗ್ ರಿಲೀಸ್ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ವಿಡಿಯೋದ ಉದ್ದೇಶ, ಸಾರಾಂಶ ಏನು ಅಂದರೆ, ಚಿನ್ನಯ್ಯನನ್ನು ನಾವು ಹುಡ್ಕೊಂಡು ಹೋಗಿರಲಿಲ್ಲ, ಚಿನ್ನಯ್ಯನೇ ನಮ್ಮ ಬಳಿ ಬಂದಿದ್ದ, ಎಲ್ಲ ವಿಚಾರವನ್ನು ಕೂಡ ನಮ್ಮ ಬಳಿ ಹೇಳಿದ್ದ, ನಾವು ಆತನಿಗೆ ಸಹಾಯ ಮಾಡಿದ್ವಿ ಅಷ್ಟೇ, ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡಿರಲಿಲ್ಲ, ನಾವು ಯಾವುದೇ ರೀತಿಯ ಪಿತೂರಿ ಮಾಡಿರಲಿಲ್ಲ ಅನ್ನುವಂತಹ ಹೇಳುವ ಪ್ರಯತ್ನವನ್ನು ಈ ಸರಣಿ ವಿಡಿಯೋಗಳನ್ನು ರಿಲೀಸ್ ಮಾಡುವ ಮೂಲಕ ಬುರುಡೆ ಗ್ಯಾಂಗ್ ಹೇಳುವ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ನಿರಂತರವಾಗಿ ಚಿನ್ನಯ್ಯನನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಭೇಟಿ ಮಾಡಿ ಮಾತುಕತೆ ನಡೆಸಿದಂತಹ 2 ವರ್ಷದ ಹಿಂದಿನ ವಿಡಿಯೋವನ್ನು ನಿರಂತರವಾಗಿ ರಿಲೀಸ್ ಮಾಡುವಂತಹ ಕೆಲಸ. ಹಾಗಾದರೆ ಈ ಸರಣಿ ವಿಡಿಯೋಗಳನ್ನು ರಿಲೀಸ್ ಮಾಡುವ ಮೂಲಕ ಬುರುಡೆ ಗ್ಯಾಂಗ್ ಏನು ಹೇಳೋದಕ್ಕೆ ಹೊರಟಿದೆ? ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ತಿಮರೋಡಿ ಚಿನ್ನಯ್ಯ ಮಾತುಕತೆಯ ವಿಡಿಯೋ ಪಾರ್ಟ್ 6 ಬಿಡುಗಡೆ. ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ರವಿ ಪೂಜಾರಿ ಗೋಪಾಲಕೃಷ್ಣ ರೂಮ್ ಬಾಯ್ಗಳಾಗಿದ್ರು, ಈ ಇಬ್ಬರೂ ಕೂಡ ಸಂತೋಷ್ ರಾವ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ರು ಅಂತ ಹೇಳಿದ್ದಾನೆ. ನಾನು ರವಿ ಪೂಜಾರಿ ಗೋಪಾಲಕೃಷ್ಣ ಜೊತೆಗೆ ಸೇರಿಕೊಳ್ತಿದ್ದೆ, ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದಾನೆ, ಕೊಲೆ ಮಾಡಿದವರಿಗೆ ಕಾವಲು ಮತ್ತು ಊಟವನ್ನು ಸಪ್ಲೈ ಮಾಡ್ತಾ ಇದ್ದ ಆತ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಚಿನ್ನಯ್ಯ, ಅರ್ಥಾತ್ ಮಾಸ್ಕ್ ಮ್ಯಾನ್. ಈಗ ಇದೇ ಚಿನ್ನಯ್ಯ SIT ಪೊಲೀಸರ ಅತಿಥಿಯಾಗಿರುವಂಥದ್ದು. ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಆ ಸೈಡಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಹೋಗ್ಬೋದು, ಅಲ್ಲಿ ಸ್ಟೆಪ್ ಹಾಕಿದ್ರೆ ಬ್ಯಾಬಳಿ ತಗೋಬೋದು, 2 ಸ್ಟೆಪ್ ಇಲ್ಲ ಹಾಗೆ. ಸೊ ಈಗ ಇತ್ತು. ಈಗ ಸೌಜನ್ಯ ನಾವು ಕೆಲಸ ತನಕ ಅವ್ರು ಕಚೇರಿ ಇಲ್ಲ, ಅದನ್ನ ಕಚೇರಿಲಿಕ್ಕೆ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲ್ ಬೆಟ್ಟದಲ್ಲಿ ಡ್ಯೂಟಿ ಆಗಿತ್ತು. ಇವರಿಗೆ ಕೊಡಿ ಆದ್ರೆ ಕೊಡಿ ಇಲ್ಲ. ಇವ್ರು ಮೈನ್ ಇವರು ಅವರಿದ್ರು, ಅವರ ಎಸ್ಕೇಪ್ ಅವರು ಯಾರು ಇದ್ದ ಕಾರಣ ಅವರಷ್ಟಿಗೆ ಹೋದ್ರು, ಅವ್ರು ಇದರಲ್ಲಿ ಜೈನ್ ಆಗಲಿಲ್ಲ. ಇವರು ಸಂತೋಷನವ್ರನ್ನ ಇಳ್ಕೊಟ್ರು, ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಇಳ್ಕೊಂಡು ಬಂದದ್ದು ಇವರು, ಇಳ್ಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರನ್ನು ತಂದು ಒಪ್ಪಿಸಿದ್ರು. ಯಾಕಂದ್ರೆ ರೂಮ್ ಬಾಯ್ನವರಿಗೆ ಅಲ್ಲಿ ಪವರ್ ಇರೋದು, ಪೊಲೀಸ್ನವ್ರಿಗೆ ಇಳ್ಕೊಡೋ ಪವರ್ ರೂಮ್ ಬಾಯ್ನವರಿಗೆ. ಆದ್ರೆ ಇವರಿಬ್ರು ರೂಮ್ ಬಾಯ್, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇಳು ಕೊಟ್ಟಾಗ ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋಗಿ ಇವನು ಅಂತೇಳಿ ಕೊಂಡೋಗಿ ಆಯ್ತು. ಸ್ವಲ್ಪ ದಿನ ಆಯ್ತು, ದಿನ ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇದ್ರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ, ಅವನು ಸ್ವಲ್ಪ ಕಾಣದೇ ಹೋದ ಅವನ, ಇವನು ಸಪ್ರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ ಹಿಂಗುರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಕ್ಪಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕ್ಪಾಲ್, ಧರ್ಮಸ್ಥಳದ ಪ್ರಕರಣದಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ ಸರಣಿ ವಿಡಿಯೋ ಬಾಂಬ್ಗಳನ್ನು ಸಿಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. 2 ವರ್ಷದ ಹಿಂದಿನ ವಿಡಿಯೋಗಳನ್ನು ಸರಣಿಯಾಗಿ ರಿಲೀಸ್ ಮಾಡೋದ್ರ ಉದ್ದೇಶ ಏನು ಇವ್ರದ್ದು? ಈ ಟೈಮಲ್ಲಿ ಯಾಕೆ ರಿಲೀಸ್ ಆಗ್ತಾ ಇದೆ? ಆ ವಿಡಿಯೋದಲ್ಲಿ ಅಂಥದ್ದು ಏನಿದೆ ಅಂತ ಹೇಳಿ. ಪ್ರೇಮ್ ಈಗ ಕಳೆದ ಶುಕ್ರವಾರ ಆರಂಭಿಸಿದ್ದಾರೆ ಪಾರ್ಟ್ ನಂಬರ್ 1 ಅನ್ನುವಂಥದ್ದನ್ನು ಬಿಡುವಂಥದ್ದು. ಈಗ ನಿರಂತರವಾಗಿ ನಿನ್ನೆ 3 ವಿಡಿಯೋಗಳನ್ನು, ಈಗ ಮತ್ತೆ 4 ವಿಡಿಯೋಗಳನ್ನು ಇವತ್ತು ಬಿಟ್ಟಿದ್ದಾರೆ. ಈಗ
ಸದ್ಯಕ್ಕೆ ಈಗ ಪಾರ್ಟ್ ನಂಬರ್ 8 ಅನ್ನು ಬಿಟ್ಟಿರುವಂಥದ್ದು. ಅಂದರೆ ನಿರಂತರವಾಗಿ ವಿಡಿಯೋ ಬಿಡುವಂಥ ಕೆಲಸಗಳನ್ನು ಈ ಒಂದು ಟೀಮ್ ಬುರುಡೆ ಗ್ಯಾಂಗ್ನ ಟೀಮ್ ಏನಿದೆ ಅದು ಮಾಡ್ತಾ ಇರುವಂಥದ್ದು. ಅದರ ಪ್ರಮುಖ ಉದ್ದೇಶ, ನಾವು ಈ ಇಡೀ ಪ್ರಕರಣದಲ್ಲಿ ನಾವ್ಯಾರು ಸೂತ್ರಧಾರಿಗಳಲ್ಲ, ಎಲ್ಲವನ್ನ ಮಾಡಿರುವಂಥದ್ದು ಇದೇ ಚಿನ್ನಯ್ಯ ಅನ್ನುವಂಥದ್ದನ್ನು ನಿರೂಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಆರಂಭದ ದಿನಗಳಲ್ಲಿ ಚಿನ್ನಯ್ಯನನ್ನ ಇವರೇ ಎಲ್ಲ ಕಡೆಗೆ ಕಳಿಸ್ಕೊಟ್ಟಿರುವಂಥದ್ದು, ದೆಹಲಿಗೆ ಹೋಗಿರುವಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಗಳಿಗೆ ಈ ಬುರುಡೆಯನ್ನು ತಗೊಂಡು ಹೋಗಿರುವಂಥದ್ದಾಗಿರ್ಬೋದು, ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು, ಅದರ ಜೊತೆಗೆ ವಕೀಲರನ್ನು ಮೀಟ್ ಮಾಡಿರುವಂಥದ್ದು, ಅದಕ್ಕೆ ಬೇಕಾದಂಥ ಫೈನಾನ್ಷಿಯಲ್ ಸಪೋರ್ಟನ್ನು ಎಲ್ಲವೂ ಇದೇ ತಿಮರೋಡಿ ಗ್ಯಾಂಗ್ ಮಾಡಿರುವಂಥದ್ದು. ಆದರೆ ಆ ಬಳಿಕ ಆತನನ್ನು SIT ಪೊಲೀಸರು ಯಾವ ರೀತಿಯಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸೂತ್ರಧಾರಿಗಳು ಇದೇ ತಿಮರೋಡಿ, ಗಿರೀಶ್ ಮಟ್ಟಣ್ಣರು, ಜಯಂತ್ ಅನ್ನುವಂಥ ಈ ರೀತಿಯಾದ ಎಲ್ಲ ಹೆಸರುಗಳನ್ನು ಚಿನ್ನಯ್ಯ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆತ ಎಲ್ಲವನ್ನ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಇವರು ಆತನಿಂದ ದೂರ ಉಳಿಯುವಂಥ ಕೆಲಸಗಳನ್ನು ಮಾಡಿದ್ರು. ಆತ ಬಂಧನಾದಂಥ ಸಂದರ್ಭದಲ್ಲಿ ವಕೀಲರನ್ನು ಕೊಡುವುದಂತಾಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಮಾಡುವ ಕೆಲಸಗಳನ್ನು ಮಾಡಲಿಲ್ಲ, ಎಲ್ಲವನ್ನ ಕೈಬಿಟ್ಟಿದ್ರು. ಆ ಬಳಿಕ ಈಗ ಆ ಸೂತ್ರಧಾರಿಗಳು ಇವರ ಬುಡಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಈಗ ಒಂದೊಂದೇ ವಿಡಿಯೋಗಳನ್ನು ಬಿಡುವಂಥ ಕೆಲಸಗಳನ್ನು ಮಾಡ್ತಾರೆ. 2 ವರ್ಷದ ಹಿಂದೆ ಆತ ಬಂದು ಎಲ್ಲವನ್ನ ಈ ರೀತಿಯಾಗಿ ಹೇಳ್ಕೊಂಡಿರುವಂಥ ಸಂದರ್ಭದಲ್ಲಿ ಅದನ್ನು ಚಿತ್ರೀಕರಣ ಮಾಡ್ಕೊಂಡಿಟ್ಟಿದ್ದಾರೆ. ಈಗ ಅದನ್ನು ಒಂದೊಂದೇ ಪಾರ್ಟ್ ವೈಸ್ ಬಿಡುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ವಿಡಿಯೋಗಳನ್ನು ನೋಡಿದರೆ ಎಲ್ಲವೂ ಚಿನ್ನಯ್ಯ ನಮಗೆ ಬಂದು ಹೇಳಿದ್ದಾನೆ, ನಾವು ಅವನಿಗೆ ಒಂದು ಆಶ್ರಯ ಕೊಟ್ಟು ಎಲ್ಲವನ್ನ ಮಾಡು ಅನ್ನುವಂಥ ಸಪೋರ್ಟ್ ಮಾಡಿದ್ದೇವೆ, ಬಿಟ್ಟರೆ ನಮ್ದೇನು ಷಡ್ಯಂತರ ಇದರಲ್ಲಿ ಇಲ್ಲ ಅನ್ನುವಂಥದ್ದನ್ನು ತೋರಿಸುವಂಥ ವಿಡಿಯೋಗಳಿದು. ಹೀಗಾಗಿ ಅದನ್ನು ಬಿಡುವುದರ ಮೂಲಕ ನಾವು ಇಡೀ ಪ್ರಕರಣದಲ್ಲಿ ಷಡ್ಯಂತರ ಮಾಡಿಲ್ಲ, ನಾವು ಇಡೀ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಮಾಡಿಲ್ಲ ಅನ್ನುವಂಥದ್ದನ್ನು ನಿರೂಪಿಸುವಂಥ ಪ್ರಯತ್ನಗಳನ್ನು ಈ ಬುರುಡೆ ಗ್ಯಾಂಗ್ ಮಾಡಿರುವಂಥದ್ದನ್ನು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಈ ವಿಡಿಯೋವನ್ನು ಈಗ ಒಂದೊಂದಾಗಿ ಬಿಡುವಂಥ ಕೆಲಸಗಳನ್ನು ಮಾಡಿದರೆ ಈಗ ಒಟ್ಟು 8 ವಿಡಿಯೋಗಳನ್ನು ಪಾರ್ಟ್ ವೈಸ್ ಆಗಿ ಬಿಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಆತನ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ಅಂಶಗಳನ್ನು ಎಡಿಟ್ ಮಾಡಿ ಈಗ ಒಂದೊಂದನ್ನೇ ಬಿಡುವಂಥ ಕೆಲಸಗಳನ್ನು ಮಾಡಿದರೆ ಇನ್ನೂ ಒಂದಷ್ಟು ವಿಡಿಯೋಗಳು ಪಾರ್ಟ್ ವೈಸ್ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಇವತ್ತು 8ವರೆಗೆ ಬಿಟ್ಟಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿಯವರೆಗೂ 8 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಎಷ್ಟು ಸರಕುಗಳು ಅವ್ರ ಬಳಿ ಇದೆಯೋ ನೋಡಬೇಕು, ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.